ಫುಲ್ ಬ್ಯಾಚ್ ಐತ್ ಬ್ರೋ. അങ്ങ് മുമ്പിൽ പോയപ്പോ കേറി കാട് കേറി ചുമ്മാ അവര് പോകാഞ്ഞത് സൂത്രം ಬಂದಿ ಗೈಸ್ 11:30. ನಾವೆಲ್ಲಿದ್ದೀರಿ? ವಯನಾಡ್ ಹತ್ತತ್ರ ಇದ್ದೀರಿ ಗೈಸ್. ಹೆವಿ ಚಳಿ. ಈಚೆ ಕಡೆ ಪರೋಟ ತಿಂದ್ರಿ ನೋಡಿ, ಹಿಂದೆಗಡೆ ಕಾಣಿಸುತ್ತೆ ಓಲಿವ್ ರೆಸ್ಟೋರೆಂಟ್. ಇಲ್ಲಿ ಬಂದ್ರಿ 1:30ಗೆ. ನಾನು 2 ಪರೋಟ, ನಾನು ತಿಂತಿ 2 ಚಪಾತಿ, ಗಾಡಿ ಲೈಮ್ ಟೀ ಕುಡಿದ್ರು. ನಮ್ಮಮ್ಮ ನೋಡಿ ಶೆಡ್ ಹಾಕಿಟ್ಟವ್ರು ಕವರ್ ಆಗಿ. ಓಕೆ ಗೈಸ್, ವಯನಾಡಿಂದ ನಮ್ಗೊಂದು 50 ಕಿಲೋಮೀಟ್ರ್ ಇದೆ. ರೀಚ್ ಆಗ್ಬಿಟ್ಟು ಮತ್ತೆ ಸಿಗ್ತೀರಿ. ಬಾಯ್ ಗೈಸ್. ಬಾಯ್ ಜೇದ ಡಾಡ. ಬಾಯ್ ಬಾಯ್. ಹಾಯ್ ಗೈಸ್, ಫೈನಲಿ ನಾವು we are leaving guys to our journey. Mama, ready ana mama to have an adventure with us? Njan tooka guys, ನಾವು ಹೋಗ್ತಾ ಇದ್ದೀರಿ ಗೈಸ್ ಅಡ್ವೆಂಚರ್ಗೆ. ಡ್ಯಾಡಿ ರೆಡಿ ಅಣ್ಣ? ಓಕೆ ಬನ್ನಿ. ಓಕೆ ಓಕೆ. ಮಮ್ಮಿ ರೆಡಿ ಅಣ್ಣ? ಓಕೆ ಬನ್ನಿ. ಓಕೆ. എൻ്റെ ഭാര്യ റെഡിയാണോ? ഓക്കെ, വി ആർ ഇൻ അഡ്വെഞ്ചർ ജേർണി ഗൈസ്. സീ യു ലേറ്റർ. എല്ലാവരും വീട്ടിനൊരു ബായ് പറഞ്ഞേരെ. ബായ് അമ്മ, വീട്ടിനൊരു ബായ് പറഞ്ഞേരെ. ബായ് ബായ് ബായ്. ഇപ്പോൾ അവിടെ വെച്ചോ, 1 മിനിറ്റ്. ಹಾಯ್ ಗೈಸ್. ಹಾಯ್ ಮಮ್ಮಿ. ಗೈಸ್, ನಾನು ಇವಾಗ ಬೆಳಿಗ್ಗೆ ಮನೆ ಬಿಟ್ಟು 4 ಅವರ್ ಬೆಂಗಳೂರು ಕ್ರಾಸ್ ಮಾಡೋಕ್ಕೆ ಕಷ್ಟ ಬಿದ್ದು ಕೆಂಗೇರಿ ಹತ್ರ ರೀಚ್ ಆಗಿದ್ದೀರಿ ಗೈಸ್. ಕೆಂಗೇರಿಲಿ ಎಂಪರರ್ ಹೋಟೆಲಲ್ಲಿ ಇದ್ದೀರಿ. ಊಟ ಆರ್ಡ್ರ್ ಮಾಡಿದ್ದೀರಿ ನೋಡಿ ಗೈಸ್. ಹಾಯ್ ಬನ್ನಿ ಅಮ್ಮ. ಹಾಯ್ ಗಾಯ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ನಾವಿವಾಗ ಹೋಗ್ತಾ ಇರೋದು ವಯನಾಡ್ ಕಡೆಗೆ. ಸೊ ಮಮ್ಮಿ ಡ್ಯಾಡಿ ಇಬ್ಬರೂ ಮೈಸೂರು ಹೈವೇ, ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಹೋಗಬೇಕಾದ್ರೆ ಸುತ್ತಮುತ್ತ ರಾಮನಗರ ಬಂದಿದ್ದ ತಕ್ಷಣ ಅವ್ರು ಎಕ್ಸೈಟ್ ಆಗಿಬಿಟ್ರು. ಬೆಟ್ಟಗಳನ್ನ ನೋಡಿ, ನೋಡಿ, ಆ ಬೆಟ್ಟದ ಮೇಲೆ ಅಂತ ಮಾತಾಡ್ತಾರೆ. ಏನಂದ್ರೆ ನಾವು ಮ್ಯೂಸಿಕ್ ಪ್ಲೇ ಮಾಡ್ಬಿಟ್ಟಿದ್ದೀರಿ, ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿ ನಾನು ಕೊಡ್ತಾ ಇರೋದು ಈ ಥರ. ಮತ್ತೆ ಡ್ಯಾಡಿ ಅಂತೂ ಹೆಲ್ದಿ ಖುಷಿ. ಅವರು ಚಿಕ್ಕ ವಯಸ್ಸಿಂದ ಡ್ರೈವಿಂಗ್ ಅಂತ ಅವ್ರಿಗೆ ಹೆಲ್ದಿ ಪ್ರಾಣ. ಅಂದರೆ ಆವಾಗಿನ ಕಾಲಕ್ಕೆ 80s ನಿಮ್ಗೆ ಡ್ರೈವಿಂಗ್ ಬರುತ್ತಂದ್ರೆ ಅದು ತುಂಬ ದೊಡ್ಡ ವಿಷಯ. ಅಂಥೇಳಿ ಅವರು 172 ಜನಕ್ಕೆ ಅವರು ಡ್ರೈವಿಂಗ್ನ ಹೇಳ್ಕೊಟ್ಟವ್ರೆ ಇವತ್ತವರೆಗೂ. ಅಷ್ಟು ಅವ್ರಿಗೆ ಡ್ರೈವಿಂಗ್ ಅಂದರೆ ಹುಚ್ಚು. ಅವ್ರಿಗೆ ಹೈವೇ ಮತ್ತು ಈ ಕಾರಲ್ಲಿ ಡ್ರೈವಿಂಗ್ನ ನೋಡಿದರೆ ಅವ್ರು ಎಷ್ಟು ಎಕ್ಸೈಟ್ ಆಗಿದ್ರು ಅಂದರೆ ಆ ಎಕ್ಸೈಟ್ಮೆಂಟ್ ಅವ್ರ ಮುಖದಲ್ಲೇ ಕಾಣಿಸ್ತಾ ಇತ್ತು. ಅಷ್ಟು ಎಕ್ಸೈಟ್ ಆಗಿದ್ರು. ಮಮ್ಮಿನೂ ಫಸ್ಟ್ ಟೈಮ್ ಈ ಥರ ಏನು ಹೇಳ್ತಾರೆ ಲೈಕ್ ರೋಡ್ ಟ್ರಿಪ್ ತೊಗೊತಾ ಇರೋದು. ಅವರಂತೂ ಇನ್ನೂ ಖುಷಿ ಹೇಳೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಇಷ್ಟು ಖುಷಿಯಾಗಿದ್ದರು ಇಬ್ಬರೂ. ಅಕ್ಕಪಕ್ಕ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗೋ ರೈಡ್ ಅಂತೂ ತುಂಬ ಖುಷಿಯಾಗಿತ್ತು ಗೈಸ್. ನಾನಂತೂ ಹೆವಿ ಎಂಜಾಯ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ನನ್ನ ಡ್ಯಾಡಿ ಅಂತೂ ಇನ್ನೂ ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಪ್ಲಸ್ ಅವರೇನೆಂದರೆ ಅವರೊಂದು 90s ಅವರು ಈ ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದಾಗ ಬಾಂಬೆ, ಹೈದ್ರಾಬಾದು, ಮುಂಬೈ, ಜಮ್ಮು ಎಲ್ಲ ಹೋಗೋರು, ಅಂದರೆ ಟ್ರಾವೆಲ್ಸ್ ಡ್ರೈವರ್ ಆಗಿ. ಸೊ ಅವರಿಗೆ ಸಡನ್ನಾಗಿ ನಾವು ಈ ರೋಡಲ್ಲಿ ಈ ಥರ ಹೋಗ್ಬೇಕಾದ್ರೆ ಅವ್ರು ಫುಲ್ಲು ಆ ಬಾಂಬೆ ಮೆಮೊರೀಸ್ಗೆ ಹೋಗ್ಬಿಟ್ರು. ಬಾಂಬೆಯಲ್ಲಿ ಇದೇ ಥರನೇ 8 ಲೈನ್ಸು. ಸೊ ಆ ಸೈಡ್ ಈ ಸೈಡು ಬಾಂಬೆ ಹೈವೇನು ಇದೇ ಥರನೇ ಇರುತ್ತೆ. ಆ ಥರ ಈ ಥರ ಅಂತ ಅವ್ರ ಮೆಮೊರೀಸು ಏನು ಅವರು ಹೆಂಗಾಗಿದ್ದಾಗ ಅವ್ರು ಏನೇನು ಟ್ರಾವೆಲ್ ಮಾಡಿದ್ರು ಅದ್ರ ಬಗ್ಗೆ ಹೇಳ್ಕೊತಾ ಹೋದರು. ಸೊ ನಾನಂತೂ ಎಂಜಾಯ್ ಮಾಡ್ಕೊಂಡು ಕೇಳ್ಕೊತ ಸ್ಟೋರೀಸ್ ಆಲ್ರೆಡಿ ನಾನು ಕೇಳಿದ್ದೀನಿ 1,000 ಸಲ. ಬಟ್ ಸ್ಟಿಲ್ ಆ ಮೂಮೆಂಟಲ್ಲಿ ಅವ್ರು ಹೇಳ್ಬೇಕಾದ್ರೆ ಆ ಹೈವೇಲಿ ನಂಗೆ ತುಂಬ ಇಷ್ಟ ಆಯಿತು. ನಾನು ಅದನ್ನು ಕೇಳ್ಕೊಂಡು ಹೋಗ್ತಾಯಿದ್ದೆ. ಪ್ಲಸ್ ಹೋಗ್ತಾ ನಮಗೆ ಈ ಕಬ್ಬಿಂದು ಮಂಡ್ಯ ರೀಚ್ ಆಗಿದ ತಕ್ಷಣ ಕಬ್ಬಿಂದು ಗದ್ದೆ ಎಲ್ಲ ಕಾಣಿಸುತ್ತೆ. ಅದು ಕಾಣಿಸಿದ ತಕ್ಷಣ ಮಮ್ಮಿ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆಯಾ, ಸೊ ಇಲ್ಲಿ ಕಬ್ಬು ಜಾಸ್ತಿ ಬೆಳೀತಾರೆ. ಅವ್ರಿಗೆ ಕೃಷಿ ಅಂದರೆ ಹೆವಿ ಇಂಟ್ರೆಸ್ಟು ಮಮ್ಮಿಗೆ. ಸೊ ಅವ್ರ ಕೃಷಿಗಳ ಬಗ್ಗೆ ಕ್ವಶನ್ನ ಕೇಳ್ಕೊಂಡು ಹೋಗ್ತಾರೆ. ನೋಡಿ ಅದೆಲ್ಲ ದೊಡ್ಡ ಕಬ್ಬಿನ ಗದ್ದೆ. ಸೊ ಅದನ್ನು ಕೇಳಿ ಅವರು ಹೇಳ್ತಾಯಿದ್ರು. ಸೊ ಅದನ್ನು ಕೇಳೋದಕ್ಕೆ ಇನ್ನೂ ಖುಷಿ. ಬಿಕಾಸ್ ಅವ್ರಿಗೇನು ಇಷ್ಟ ಆಗುತ್ತೆ ಆ ಟಾಪಿಕ್ನ ಅವ್ರಿಗೆ ಮಾತಾಡ್ತಾ ಇದ್ದಾಗ ನಮಗೇನು ಅದ್ರ ಬಗ್ಗೆ ನಾಲೆಜ್ ಇದೆ ನಾವು ಅದನ್ನು ಶೇರ್ ಮಾಡ್ಬೋದು. ಆ ಥರ
ನೋಡಿ ಬ್ಯೂಟಿಫುಲ್ ಸನ್ಸೆಟ್ಟು. ಸೀರಿಯಸ್ ಆಗಿ ನಾವು ಹೋಗ್ಬೇಕಾದ್ರೆ ನಮ್ಮ ಬೆಳಗ್ಗೆ ಮನೆ ಬಿಡಬೇಕಾದ್ರೆ ಲೇಟ್ ಆಯಿತು, ಬಟ್ ಸ್ಟಿಲ್ ನಾವು ಲೇಟ್ ಆಗಿದ್ದು ಒಳ್ಳೇದೇ ಆಯಿತು. ಬಿಕಾಸ್ ನಮಗೆ ಹೈವೇಲಿ ಒಂದು ಒಳ್ಳೆ ಸನ್ಸೆಟ್ ನೋಡೋಕ್ಕೆ ಸಿಕ್ತು. ನಾವಂತೂ ಖುಷಿ ಆಗ್ಬಿಟ್ರಿ. ಈ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಏನು ಮನೆಗಳು ಕಾಣಿಸ್ತಿದೆ, ಇದು ಗೌರ್ಮೆಂಟ್ ಕಟ್ಟಿರೋ ಮನೆಗಳು. ಇದು ಡ್ಯಾಡಿ ಕೇಳ್ತಾರೆ ಏನಿದು ಇಷ್ಟೊಂದು ಮನೆಗಳಿದೆ ಯಾರೂ ಇಲ್ಲ ಅಂತ. ಸೊ ನಾನು ಹೇಳ್ತೀನಿ ಇಲ್ಲ, ಅದು ಗೌರ್ಮೆಂಟಿಂದ ಕಟ್ಟಿರೋದು, ಈ ಥರ ಬಡವರಿಗೆ ಕೊಡೋದಕ್ಕೆ ಅಂತ. ಹೌದಾ, ಮತ್ತು ಯಾಕೆ ಇನ್ನೂ ಯಾರೂ ಇಲ್ಲ ಅಲ್ಲಿ ಅಂತ ನಾನು ಹೇಳ್ತೀನಿ. ಇಲ್ಲ, ಕಟ್ಟೋರಷ್ಟೇ, ಇನ್ನೂ ಯಾರಿಗೂ ಕೊಟ್ಟಿಲ್ಲ ಅಂತ. ಸೊ ಗೊತ್ತಲ್ಲ, ಅವ್ರು ಕಟ್ಬಿಡ್ತಾರೆ. ಬಟ್ ಆಮೇಲೆ ಟೈಮ್ ಹೋಗ್ತಾ 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 ಅವ್ರಿಗೆ ಯಾರ್ಯಾರಿಗೆ ಬೇಕೋ ಅವ್ರವ್ರು ಕೊಡ್ತಾರೆ. ದೆನ್ ಅಗೇನ್ ಗೈಸ್, ನಾನು ಅಗೇನ್ಸ್ಟ್ ಗೌರ್ಮೆಂಟ್ ಅಲ್ಲ. ನನಗೇನಂದರೆ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬಿಡೋದು, ನಮಗೆ ಒಂದು ಸಿಗಬೇಕಾಗಿರೋದು ಅಂದರೆ ನಾರ್ಮಲ್. ಇವಾಗ ನಾವು ಎಷ್ಟು ಟ್ಯಾಕ್ಸ್ ಕಟ್ತಾಯಿದ್ರಿ ಎಲ್ಲ ನಮಗೆ ಗೊತ್ತು. ಬಟ್ ನಾರ್ಮಲಾಗಿ ನಮಗೆ ಸಿಗಬೇಕಾಗಿರೋದು ಏನು ಗೌರ್ಮೆಂಟ್ ಸೈಡಿಂದ ಸಿಗ್ತಾ ಇಲ್ವಲ್ಲ ಅನ್ನೋ ಬೇಜಾರಲ್ಲಿ ನನಗಿದೆ. ಎಲ್ಲರೂ ಕಳ್ರೆ ಗೈಸ್. ಆ ಕಳ್ತನನ ನಾವು ಚಾನ್ಸ್ ಸಿಗ್ದಾಗ ಮಾತಾಡಬೇಕು. ಸೊ ನನಗೆ ಚಾನ್ಸ್ ಸಿಗ್ದಾಗೆಲ್ಲ ನಾನು ಮಾತಾಡಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆದರೆ ಓಕೆ ಅನ್ನಿ, ಕಷ್ಟ ಆದರೆ ನಿಮಗೆ ಬಿಟ್ಟಿದ್ದು. ಬಿಕಾಸ್ ಯಾರ ಲೈಫು ಚೇಂಜ್ ಆಗೋಲ್ಲ ಈ ಥರ ಇದ್ದರೆ. ನಮ್ಮ ಲೈಫೇ ಹಾಳಾಗೋಗೋದು. ಪೊಲಿಟಿಷಿಯನ್ಸ್ ಲೈಫ್, ಅವ್ರ ಲೈಫ್ ತುಂಬ ಚೆನ್ನಾಗಿ ಮಾಡ್ಕೊತಾ ಇರ್ತಾರೆ. ಜನ್ರೇಷನ್ ಟು ಜನ್ರೇಷನ್ ಅವ್ರು ದುಡ್ಡು ಮಾಡ್ಕೊತಾರೆ ಆ ಥರ. ಅದನ್ನು ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಜಸ್ಟ್ ಒಂದು ಸಿಂಪಲಾಗಿ ಹೇಳ್ಬೇಕನ್ನಿಸ್ತು, ಹೇಳಿದೆ. ಸೊ ಅದನ್ನು ಬಿಟ್ಟರೆ ಗೈಸ್, ಹೈವೇ ಬಿಡದಿ ಕ್ರಾಸ್ ಮಾಡಿದ್ರಿ, ಹೋಗ್ತಾ ಇದ್ದೀರಿ. ನೋಡಿ ಈಗ ಸನ್ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್. ಆ ರೋಡು ಅಕ್ಕಪಕ್ಕ ಏನು ಹೇಳ್ತಾರೆ, ಫಾರ್ಮಿಂಗ್ ಲ್ಯಾಂಡು, ಮಿಡ್ಲಲ್ಲಿ ಸನ್ಸೆಟ್ಟು, ತುಂಬ ಸೈಕ್ ವ್ಯೂ ಗೈಸ್. ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ತೊಗೊಳಕ್ಕಾಗಿಲ್ಲ, ಬಟ್ ಕಣ್ಣಲ್ಲಿ ಮಾತ್ರ ವೈಟ್ ಕಲರ್ ಕ್ಲೌಡ್ಸು ಸ್ಟಾಪ್ ಅಂತ ಸ್ಲೋ ಮೋಷನ್ ಒಳಗೆ ಹಂಗೆ ಆರೆಂಜ್ ಆಗ್ತಾ ಬರೋದು ಬಂದು ಸಾಕಾಗಿದೆ ಗೈಸ್. ಇವಾಗ ಒಳ್ಳೆ ಹಾಡು ಓಡ್ತಾಯಿತ್ತು ಆ್ಯಕ್ಚುಲಿ, ಮಲಯಾಳಂ ಹಾಡು. ನಾನಂತೂ ಆ ಸಾಂಗ್ಗೆ ವೈಬ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಸೈಕಾಗಿ ಹೋದೆ. ಆ್ಯಕ್ಚುಲಿ ಡ್ಯಾಡಿಗೆ ಇದೆಲ್ಲ ಇಷ್ಟ ಆಗಲ್ಲ. ನಾನು ಸ್ಟಾರ್ಟಿಂಗು ಮದುವೆ ಆಗಿ ಬಂದಾಗ ನನ್ನ ಡ್ರೈವಿಂಗ್ ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಡ್ರೈವ್ ಮಾಡಬೇಕಾದ್ರೆ ಮಾತಾಡಬಾರ್ದು, ಅಲ್ಲಿ ನೋಡಬಾರ್ದು, ಇಲ್ಲಿ ನೋಡಬಾರ್ದು, ಹಿಂಗಿರ್ಬೇಕಂತ. ಅವ್ರು ಹೇಳಿ ನನಗೆ ಇಲ್ಲ ಗೈಸ್, ಅದು ಕರೆಕ್ಟೇ ಅವ್ರು ಹೇಳೋದು. ಬಟ್ ಏನೋ ನನಗೆ ಅಟ್ ದ ಸೇಮ್ ಟೈಮ್ ನಾನು 2 ಇಲ್ಲ 3 ಥಿಂಗ್ಸ್ ಮೇಲೆ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ. ಸೊ ಅದರಿಂದ ನಾನು ಆ ಥರ ಮಾಡ್ತೀನಿ. ಅವ್ರಿಗೆ ಒಂದು ಥಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರು ಅದ್ರ ಮೇಲೇ ಮಾಡಬೇಕು, ಆ ಥರ ಅವ್ರ ಮೈಂಡ್ಸೆಟ್ಟು. ಸೊ ಅವ್ರು ಹೇಳಿ ಕೊನೆಗೆ ಅವ್ರಿಗೆ ಅರ್ಥ ಆಗೋಯ್ತು, ಓಕೆ ಇವ್ನು ಹೇಳಿದ್ರು ಕಲಿಯಲ್ಲ ಅಂತ. ಸೊ ಆಮೇಲೆ ಅವ್ರು ಹೇಳೋದು ನಿಲ್ಲಿಸ್ಬಿಟ್ರು. ಅವ್ರು ಇವಾಗ ನನ್ನ ಹತ್ರ ಮಾತಾಡ್ಕೊಂಡು ನನ್ನ ಜೊತೆ ಏನು ಹೇಳ್ತಾರೆ ವೈಪ್ ಮಾಡ್ಕೊಂಡು ಹ್ಯಾಪಿಯಾಗಿ ಜರ್ನಿನ ಮಾಡ್ತವ್ರೆ. ಆ ಥರ ಗೈಸ್ ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ತುಂಬ ಬ್ಯೂಟಿಫುಲ್ ಆಗಿದೆ. ಮಮ್ಮಿ ಅಂತೂ ತೆಂಗಿನ ಮರ ನೋಡಿದ್ರೆ ಅವ್ರಿಗೆ ಒಂಥರ ಖುಷಿ. ಬಿಕಾಸ್ ಕೇರಳದಲ್ಲಿ ತೆಂಗು ಜಾಸ್ತಿ ಅಲ್ವಾ. ಸೊ ಈ ತೆಂಗಿನ ಮರ ಎಲ್ಲ ನೋಡಿದಾಗ ಈ ತೆಂಗಿನ ಮರ ನೋಡು ಎಷ್ಟು ಚೆನ್ನಾಗೈತೆ, ಎಷ್ಟೊಂದು ಮರಗಳೈತೆ ಅಂತ. ಅದರ ಗೈಸ್ ತುಂಬ ಚೆನ್ನಾಗಿತ್ತು ಹೈವೇ. ಇದು ನೋಡಿ ಗೈಸ್, ಈ ಮೂಮೆಂಟ್ ಅಂತೂ ಸಖತ್ತಾಗಿತ್ತು. ಬಟ್ ನಮಗೆ ಸಿಕ್ಕಿಲ್ಲ. ಎಕ್ಸಾಕ್ಟಾಗಿ ನಾವು ಇಳಿಯೋದಕ್ಕೂ ಸೂರ್ಯನು ಕೆಳಗಡೆ ಬರೋದಕ್ಕೂ ಸನ್ಸೆಟ್ ಆಗೋದಕ್ಕೂ ಸೈಕ್ ವ್ಯೂ ಅದಂತೂ. ಬಟ್ ನಾನು ಓಕೆ ಬೇಗ ಹೋಗೋದನ್ನ ಕ್ಯಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಫಾಸ್ಟಾಗಿ ಹೋಗ್ತೀನಿ. ಬಟ್ ನಾನು ಹೋಗೋ ಅಷ್ಟರಲ್ಲಿ ಸೂರ್ಯ ಫುಲ್ ಕೆಳಗಡೆ ಹೋಗ್ಬಿಟ್ಟಿರ್ತಾನೆ ಗೈಸ್. ಸೊ ಫೈನಲಿ ಟೋಲಿಗೆ ಬಂದ್ರಿ. ಇದು ಯಾವ್ದು ನಮ್ಮದು ಶ್ರೀರಂಗಪಟ್ಟಣಗಿಂತ ಮುಂಚೆ ಬರುತ್ತಲ್ಲ ಟೋಲು. ಸೊ ಆ ಟೋಲ್ ಹತ್ರ ಬಂದ್ರಿ. ಇಲ್ಲಿ ಟೋಲ್ನ ಪೇ ಮಾಡಿ ನೆಕ್ಸ್ಟ್ ನಾವು ಹೋಗ್ತೀರಿ ಗೈಸ್. ಇಲ್ಲಿಂದ ವಯನಾಡ್ವರೆಗೂ ಹೋಗಬೇಕು. ಸೊ ಮೈಸೂರು ರೋಡ್ ಮುಗಿಸಿ ಮೈಸೂರು ರೋಡಿಂದ ನೆಕ್ಸ್ಟ್ ಹೋಗ್ತೀರಿ. ಆ್ಯಕ್ಚುಲಿ ನಾವು ಫಸ್ಟ್ ಡೇ ಆಗಿದ್ದಕ್ಕೆ ಪ್ರಾಪರ್ ಇದಿಲ್ಲದೆ ಸ್ವಲ್ಪ ನಾವು ಕರೆಕ್ಟಾಗಿ ವ್ಲಾಗ್ನ ಮಾಡಿಲ್ಲ. ಸೆಕೆಂಡ್ ಡೇಯಿಂದ ಕರೆಕ್ಟಾಗಿ ಆಗಿದೆ. ಫಸ್ಟೇ ನಾವು ಹರಿಬರಿಲಿದ್ರಿ. ಸೊ ಬೆಳಗ್ಗೆ ನಾವು 5 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ದು. ಬಟ್ ನಾವು ಬಿಟ್ಟಿದ್ದೆ 2 ಗಂಟೆ ಆಗೋಯಿತು ಮಧ್ಯಾಹ್ನ ಬಿಟ್ಟಿದ್ದು ಪ್ರಾಬ್ಲಮ್ ಇಲ್ಲ ಗೈಸ್. ನಾನು ಹೇಳ್ತಾ ಇರೋದು ಇವಾಗ ನಾವಿರೋದು ಬಂದು ಸಮ್ವೇರ್ KR ಪುರಂ ಮಾರುತಳ್ಳಿ ಹತ್ರ ಅಂದ್ಕೊಳ್ಳಿ. ಅಲ್ಲಿಂದ ಮೈಸೂರು ರೋಡ್ ರೀಚ್ ಆಗೋದಕ್ಕೆ 5 o'clock ಆಗೋಯಿತು ಗೈಸ್ ನಮಗೆ. ಆ ಥರ ಆ ಮನೆ ಯಾವ್ದಪ್ಪ ನೋಡ್ತಾರೋ ಇಲ್ಲ. ಹೌದು, ಅದು ಇದೆ ಗುಡಿಸಲ ಡಾಡ. ಅದೇ ಎಲ್ಲ ವೀಡಲ್ಲ ಅಲ್ವಾ? ನೋಡು ಕುಡಿಸಿಲ್ಲ. ಲೈಟ್ ಎಲ್ಲ ಆಗಿದೆ. ಕರೆಂಟ್ ಐತೆ.
ചെറിയ വീടമ്മ. അയ്യോ അവിടെ വീട്ടിലെ പോയിട്ട് കറക്റ്റ് അവിടെ അടുത്ത് പോയി ചേച്ചി ഇച്ചിരി വെള്ളം അവർ നമുക്ക് കട്ടൻ ചായ ചെയ്ത് തരും. അതേ വെള്ളിയ വീട്ടിന്റെ അടുത്ത് പോയിട്ട് ചേട്ടാ ഇച്ചിരി വെള്ളം തരാന്ന് ചോദിച്ചാ എടാ ആരടാ നീ ഓടാ ഇവിടെ വഴക്ക് പറയും. അവർ മനുഷ്യരെ വാല്യൂ ചെയ്യത്തില്ല. ഇങ്ങനത്തെ ആൾക്കാരാ അയ്യോ പാവ എന്താ പറ്റിയോ ഈ തണുപ്പിൽ വന്ന് വെള്ളം ചോദിക്കുക. ചേട്ടാ ഇവിടെ ആയിരുന്നു ഞാൻ കട്ടൻ ചായ ഇട്ട് തരാന് ഇട്ട് തരും. നിങ്ങൾക്ക് വിശക്കുന്നില്ലേ? അയ്യോ വിശക്കുന്നോ? എനിക്കൊന്നും വിശക്കുന്നില്ല. നിങ്ങൾ കഴിച്ചില്ലല്ലേ? പുളിയ തിന്നായിരുന്നു. കട വെക്കത്തില്ല അത് ഈ ഇരുട്ടത്ത് ആര് വരാനാ? Guys, heavy ಚಳಿ ವಯನಾಡು ಹೋಗೋ ಜಾಗದಲ್ಲಿ ಓಲಿವ್ ಕಿಚನ್ ಅಂತ ಒಂದು ಐತೆ. ನಾವು ಆರ್ಡರ್ ಮಾಡಿರೋದು ಪರೋಟ, ಬೀಫ್ ರೋಸ್ಟ್, ಲೆಮನ್ ಟೀ. ಭಾರಿ ಆಗಿದೆ ಟೇಸ್ಟ್. ಹಾಯ್ ಗಾಯ್ಸ್. ಸೊ ಕೊನೆಗೆ ಹಾಯ್ ಮಮ್ಮಿ, ಹಾಯ್ ಡಾಡಾ. ಟೈಮ್ ಇವಾಗ ಬಂದು ಗೈಸ್ 11:30. ನಾವೆಲ್ಲಿದ್ದೀರಿ? ವಯನಾಡ್ ಹತ್ತತ್ರ ಇದ್ದೀರಿ ಗೈಸ್. ಹೆವಿ ಚಳಿ. ಈಚೆ ಕಡೆ ಪರೋಟ ತಿಂದ್ರಿ ನೋಡಿ, ಹಿಂದೆಗಡೆ ಕಾಣಿಸುತ್ತೆ ಓಲಿವ್ ರೆಸ್ಟೋರೆಂಟ್. ಇಲ್ಲಿ ಬಂದ್ರಿ 1:30ಗೆ. ನಾನು 2 ಪರೋಟ, ನಾನು ತಿಂತಿ 2 ಚಪಾತಿ, ಡ್ಯಾಡಿ ಲೈಮ್ ಟೀ ಕುಡಿದ್ರು. ನಮ್ಮಮ್ಮ ನೋಡಿ ಶೆಡ್ ಹಾಕಿಟ್ಟವ್ರು ಕವರ್ ಆಗಿ. ಓಕೆ ಗಾಯ್ಸ್, ವಯನಾಡ್ ಇನ್ನೂ ನಮ್ಗೊಂದು 50 ಕಿಲೋಮೀಟ್ರ್ ಇದೆ. ರೀಚ್ ಆಗಿಬಿಟ್ಟು ಮತ್ತೆ ಸಿಗ್ತೀರಿ. ಬಾಯ್ ಗಾಯ್ಸ್. ಬಾಯ್ ಚೇತ ಡಾಡಾ. ಬಾಯ್ ಬಾಯ್. ഫുൾ ബാച്ച് അങ്ങ് മുമ്പിൽ പോയപ്പോ കേറി കാട് കേറി. ഡോണ്ട് ഹോൺ. ചുമ്മാ അവര് പോകാഞ്ഞത്. സ്വോത്രം. ദൈവത്തിന്റെ ഹിതം ഞങ്ങൾ അവിടെ വരുന്നു. ಗೈಸ್ ನೋಡಿ ಗೈಸ್. ಅಯ್ಯೋ അപ്പൊ നമുക്ക് ചെടി ഉണ്ടല്ലോ അടിക്കാനേ. അടിക്കാ എന്താ ഞാൻ ഇത്ര ഹാൻസം ആയിട്ട് ഇരിക്കുന്നേ? So handsome. In 200 meters to State Highway 54. ഇവിടെ സ്റ്റേറ്റ് ഹൈവേ ഉണ്ടോ? ഏത് സ്റ്റേറ്റ് ഹൈവേയാ?